ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ, ಒಳ ಬಂದ್ಬಿಡ್ತಾನೆ. ಏನಪ್ಪಾ ಅಂದ್ರೆ ನಾನು ಇವತ್ತೆಲ್ಲೋ ನೆನಪಾಗುಳಿತಿದ್ದೆ. ಖ್ಯಾತ ಪತ್ರಕರ್ತ ರಂಗನಾಥ್ ಭಾರದ್ವಾಜ್ ಅಂದ್ರೆ ನಮಗೆ ಮೊದಲು ನೆನಪಿಗೆ ಬರೋದು ಅವರ ಗಂಭೀರ ಧ್ವನಿ ಮತ್ತು ನೇರವಾದ ಮಾತುಗಳು. ಆದ್ರೆ ಇವತ್ತು ನಾವು ಅವರ ವೃತ್ತಿ ಬದುಕಿನ ಬಗ್ಗೆ ಅಲ್ಲ, ಬದಲಾಗಿ ಅವರು ಕಾಯಿಲೆಗೆ ತುತ್ತಾಗಿ ಅದರೊಟ್ಟಿಗೆ ಪ್ರತಿದಿನ ಹೋರಾಡಿ ಸಾವಿನ ದವಡಿಯಿಂದ ಪಾರಾಗಿ ಬಂದಿದ್ದು ಹೇಗೆ ಎಂಬುದನ್ನ ನೋಡೋಣ. ಗೆಳೆಯರೇ, ಒಬ್ಬ ಮನುಷ್ಯನಿಗೆ ತನ್ನ ವೃತ್ತಿಯೇ ಸರ್ವಸ್ವವಾಗಿರುವಾಗ, ಸಮಾಜದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರುವಾಗ, ಒಂದು ಆರೋಗ್ಯದ ಸಮಸ್ಯೆ ಇಡೀ ಬದುಕನ್ನೇ ಬುಡಮೇಲು ಮಾಡಿಬಿಡುತ್ತೆ. ರಂಗನಾಥ್ ಅವರಿಗೂ ಆಗಿದ್ದು ಅದೇ. ವೈದ್ಯರು ಹೇಳಿದ ಆ ಮಾತುಗಳು ಅವರನ್ನ ಅಕ್ಷರಶಃ ಜೀವಂತವಾಗಿ ಸಾಯಿಸ್ಬಿಟ್ಟಿದ್ವು. ನೀವು ಇನ್ಮುಂದೆ ಮೊದಲಿನ ಥರ ಇರೋಕ್ ಆಗಲ್ಲ. ನೀವು ಅರ್ಧ ಗಂಟೆ ಸುದ್ದಿಯನ್ನು ಕೂಡ ಓದೋಕೆ ಸಾಧ್ಯವಿಲ್ಲ. ನೀವು ವೀಕ್ ಆಗ್ತಾ ಹೋಗ್ತೀರಾ. ಸೈಕಲ್ ಅಥವಾ ಬೈಕ್ ಹತ್ತುವ ಹಾಗಿಲ್ಲ. ಕೊನೆಗೆ ರಸ್ತೆಯಲ್ಲಿ ನಡೆಯುವಾಗಲೂ ತಲೆ ಸುತ್ತು ಬಂದು ಬಿದ್ರೆ ಬೇರೆಯವರ ಸಹಾಯ ಪಡೆದು ಮನೆಗೆ ಹೋಗ್ಬೇಕು ಅನ್ನೋ ಸ್ಥಿತಿ ತಲುಪಿದ್ದೀರಿ ಅಂತ ವೈದ್ಯರು ಹೇಳಿದಾಗ, ಇದನ್ನೆಲ್ಲ ಕೇಳಿದ ರಂಗನಾಥ್ ಮತ್ತು ಅವರ ಪತ್ನಿ ರಾಧಿಕಾ ಎಲ್ಲಿಗೆ ಮುಗಿದು ಹೋಯಿತು ಅಂತ ಕುಸಿದು ಹೋಗಿದ್ರು. ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ರಂಗನಾಥ್ ಅವರಿಗೆ ಎದುರಾಗಿದ್ದು ಭೀಕರವಾದ ಖಿನ್ನತೆ ಅಥವಾ ಡಿಪ್ರೆಷನ್. ಒಬ್ಬ ಗಟ್ಟಿ ಮನಸ್ಸಿನ ಮನುಷ್ಯ ತನ್ನ ಅಸಹಾಯಕತೆಯಿಂದ ಮನೆಯಲ್ಲಿ ಹುಚ್ಚಿನಂತೆ ಆಡೋಕೆ ಶುರು ಮಾಡಿದ್ರು. ತನ್ನ ವೃತ್ತಿ ಜೀವನ ಇಲ್ಲಿಗೆ ಮುಗಿದು ಹೋಯಿತು, ನನ್ನ ಧ್ವನಿ ಇನ್ನು ನೆನಪು ಮಾತ್ರ, ನನ್ನ ಧ್ವನಿ ಇನ್ಮೇಲೆ ಜನರಿಗೆ ಕೇಳಿಸುವುದಿಲ್ಲ ಅನ್ನೋ ನೋವು ಅವರನ್ನ ಪ್ರತಿ ಕ್ಷಣ ಕಾಡ್ತಿತ್ತು. ಇಂತಹ ಕೆಟ್ಟ ಸಮಯದಲ್ಲಿ ಅವರ ಕೈ ಹಿಡಿದು ನಡೆಸಿದ್ದು ಅವರ ಪತ್ನಿ ರಾಧಿಕಾ. ಮನೆಯಲ್ಲಿ ಕೂತು ರಂಗನಾಥ್ ಭಾರದ್ವಾಜ್ ಅವರು ತಮ್ಮ ಪತ್ನಿಯ ಮುಂದೆ ಏಕಪಾತ್ರ ಅಭಿನಯವನ್ನ ಮಾಡ್ತಿದ್ರು. 18-20 ವರ್ಷ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡಿದ್ರು. ಹೆಂಡತಿ ಮುಂದೆ ಹೊಸ ಹುಡುಗನಂತೆ ನ್ಯೂಸ್ ಓದ್ತಿದ್ರು. ನಾನು ಸರಿಯಾಗಿ ಓದ್ತಾ ಇದ್ದೀನಾ? ನಾನು ಸರಿಯಾಗಿ ಮಾತನಾಡ್ತಾ ಇದ್ದೀನಾ? ನನ್ನ ಪದಗಳು ಸ್ಪಷ್ಟವಾಗಿ ಬರ್ತಿದ್ಯಾ ಅಂತ ಪದೇ ಪದೇ ಕೇಳ್ತಾ ಮಗುವಿನಂತೆ ಆತಂಕವನ್ನ ಪಡ್ತಾ ಇದ್ರು. ಗೆಳೆಯರೇ, ರಂಗನಾಥ್ ಭಾರದ್ವಾಜ್ ಅವರು ಒಂದು ಕಾಲದಲ್ಲಿ ಸಾವಿರಾರು ಜನರ ಮುಂದೆ ಘರ್ಜಿಸುತ್ತಿದ್ದ ಸಿಂಹದಂತಿದ್ದ ಮನುಷ್ಯ. ತನ್ನ ಅಸ್ತಿತ್ವಕ್ಕಾಗಿ ತನ್ನ ಹೆಂಡತಿಯ ಮುಂದೆ ಪರೀಕ್ಷೆ ಕೊಡುತ್ತಿದ್ದ ಆ ಕ್ಷಣಗಳು ನಿಜಕ್ಕೂ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತವೆ. ರಾಧಿಕಾ ಅವರು ಈ ಪ್ರತಿ ಹಂತದಲ್ಲೂ ಧೈರ್ಯ ತುಂಬುತ್ತಾ ನೀವು ಮತ್ತೆ ಟಿವಿ ಪರದೆ ಮೇಲೆ ಬರ್ತೀರಿ ಅಂತ ಭರವಸೆಯನ್ನ ನೀಡ್ತಿದ್ರು. ಸುಮಾರು 1.5 ವರ್ಷಗಳ ಸುದೀರ್ಘ ಚಿಕಿತ್ಸೆ ಮತ್ತು ಹೋರಾಟದ ನಂತರ ಮತ್ತೆ ವಾಪಸ್ TV9 ಮೂಲಕ ವೃತ್ತಿ ಬದುಕಿಗೆ ಮರಳಲು ಸಿದ್ಧರಾದರು. 20 ವರ್ಷಗಳ ಕಾಲ ಮಾಧ್ಯಮ ರಂಗವನ್ನೇ ಆಳಿದ ರಂಗನಾಥ್ ಭಾರದ್ವಾಜ್ ಅವರಿಗೆ ಅಂದು ಕೆಲಸಕ್ಕೆ ಮೊದಲ ದಿನ ಹೋಗುವಾಗ ಎದೆ ನಡುಗ್ತಾ ಇತ್ತು. ಮೊದಲ ದಿನವೇ ಪ್ರೈಮ್ ಟೈಮ್ ಅಂದ್ರೆ ರಾತ್ರಿ 9 ಗಂಟೆಯ ಬುಲೆಟಿನ್ ಇತ್ತು. ಸ್ಟುಡಿಯೋ ಒಳಗೆ ಕೂತಾಗ ವೈದ್ಯರ ಮಾತುಗಳು ನೆನಪಾಗ್ತಾ ಇದ್ವು. ಎಲ್ಲಾದ್ರೂ ನಾನು ಲೈವ್ ನ್ಯೂಸ್ ಮಧ್ಯೆ ತಲೆ ತಿರುಗಿ ಬಿದ್ಬಿಟ್ರೆ ಹೇಗೆ, ಅಥವಾ ಮಾತು ತಪ್ಪಿದ್ರೆ ಏನಾಗಬಹುದು ಅನ್ನೋ ಭಯ ಅವರನ್ನ ಆವರಿಸಿತ್ತು. ಆದ್ರೆ ಆ ದೈವ ಬಲ ಮತ್ತು ಅವರ ಕೆಚ್ಚೆದೆಯ ನಿರ್ಧಾರದಿಂದ ಆ ಅರ್ಧ ಗಂಟೆಯ ನ್ಯೂಸ್ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಮುಗೀತು. ನ್ಯೂಸ್ ಮುಗಿಸಿ ಮೇಕಪ್ ರೂಮಿಗೆ ಬಂದ ರಂಗನಾಥ್ ಅವರು ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ರು. ಆ ಅಳು ಸೋಲಿನದ್ದಲ್ಲ, ಅದು ಸಾವನ್ನೇ ಗೆದ್ದು ಬಂದ ವಿಜಯದ ಸಂಕೇತವಾಗಿತ್ತು ಎಂದು ರಂಗನಾಥ್ ಅವರು ತಮ್ಮ ನೋವಿನ ದಿನಗಳನ್ನ ಬಿಚ್ಚಿಟ್ಟಿದ್ದಾರೆ. ಆ ನಂತರದ ದಿನಗಳಲ್ಲಿ ಅವರು ಚೇತರಿಸಿಕೊಂಡ್ರು. ಒಂದು ಬಾರಿ ಆಫೀಸ್ ಟಾಯ್ಲೆಟ್ ಒಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅದೃಷ್ಟವಶಾತ್ ಸಹೋದ್ಯೋಗಿಗಳು ಸಕಾಲದಲ್ಲಿ ನೋಡಿ ಕಾಪಾಡಿದ್ರಿಂದ ದೊಡ್ಡ ಅನಾಹುತ ತಪ್ಪಿತು. ಇವತ್ತು ರಂಗನಾಥ್ ಅವರು ಹಳೆಯ ನೋವನ್ನೆಲ್ಲ ಮರೆತು ಮತ್ತೆ ಅದೇ ಹಳೆಯ ಲವಲವಿಕೆಯಿಂದ ನಮ್ಮ ಮುಂದೆ ಕಾಣಿಸಿಕೊಳ್ತಾ ಇದ್ದಾರೆ. ಅಂದು 5 ನಿಮಿಷ ಮಾತನಾಡೋಕೆ ಆಗಲ್ಲ ಅಂದಿದ್ದ ವೈದ್ಯರೇ ಇಂದು ಬೆರಗಾಗುವಂತೆ ದಿನಕ್ಕೆ ಸತತ 2 ಗಂಟೆಗಳ ಕಾಲ ನ್ಯೂಸ್ ಅನ್ನ ಮಾಡ್ತಾ ಇದ್ದಾರೆ. ಗೆಳೆಯರೇ, ಈ ಕತೆ ನಮಗೆ ಕಲಿಸೋದು ಒಂದೇ: ಬದುಕಿನಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ, ವೈದ್ಯಕೀಯ ವಿಜ್ಞಾನವೇ ಕೈಬಿಟ್ಟರೂ, ನಮ್ಮೊಳಗಿನ ಇಚ್ಛಾಶಕ್ತಿ ಮತ್ತು ಮನೆಯವರ ಬೆಂಬಲವಿದ್ರೆ ಎಂತಹ ಸಾವನ್ನು ಗೆದ್ದು ಬರಬಹುದು ಅನ್ನೋದಕ್ಕೆ ರಂಗನಾಥ್ ಅವರೇ ಸಾಕ್ಷಿ. ರಂಗನಾಥ್ ಭಾರದ್ವಾಜ್ ಇವರು ಮೂಲತಃ ಬೆಣ್ಣಿನಗರಿ, ದಾವಣಗೆರೆಯವರು. ಇವರದ್ದು ಮಧ್ಯಮ ವರ್ಗದ ಕುಟುಂಬ. ದಾವಣಗೆರೆಯ ಬಾಪೂಜಿ ಕಾಲೇಜ್ನಲ್ಲಿ ಫಾರ್ಮ್ ಡಿ ಓದಿದ್ದಾರೆ. ಒಬ್ಬ ಯುವಕ ಮೆಡಿಕಲ್ ಲೋಕದಲ್ಲಿ ಇರಬೇಕಾದವರು ಇವತ್ತು ಸುದ್ದಿಯ ಲೋಕದ ನಾಡಿ ಮಿಡಿತ ಹಿಡಿತಾ ಇರೋದು ನಿಜಕ್ಕೂ ಒಂದು ಮಿರಾಕಲ್ ಅಂತಾನೆ ಹೇಳಬಹುದು. ಇವರ 24 ವರ್ಷಗಳ ಈ ಸುದೀರ್ಘ ಜರ್ನಿಯಲ್ಲಿ ಅವರು ಬದಲಾಗಿದ್ದು ಬರೀ ವಾಹಿನಿಗಳನ್ನ ಮಾತ್ರ, ಅವರ ವ್ಯಕ್ತಿತ್ವವನ್ನಲ್ಲ.
ಕರ್ನಾಟಕದ ಪ್ರತಿ ಕ್ಷೇತ್ರದ ರಾಜಕೀಯ ನಾಡಿಮಿಡಿತವನ್ನ ಅರಿತವರು. ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಅಧಿಕಾರದ ಮದದಲ್ಲಿರೋ ರಾಜಕಾರಣಿ ಇರಲಿ, ರಂಗನಾಥ್ ಕೇಳೋ ಪ್ರಶ್ನೆಗಳು ಮಾತ್ರ ಮುಖಕ್ಕೆ ಹೊಡೆದಂತೆ ಇರ್ತವೆ. ಅದು ಅವರ ಸ್ಪೆಷಾಲಿಟಿ. ಕುಂಬಳಕಾಯಿ ಕಳ್ಳರು ಅಂದ್ರೆ ನೀವ್ ಯಾಕೆ ಹೆಗಲು ಮುಡ್ಕೊಂಡು ನೋಡ್ಕೋತೀರ ಸ್ವಾಮಿ? ನಾವು ನೋಡ್ಕೊಂಡೇ ಇರುವಲ್ಲ. ಇತ್ತೀಚೆಗೆ ಅವರಿಗೆ ಸಂದ ಬಿಲ್ವ ಪ್ರಶಸ್ತಿ ಅವರ ವೃತ್ತಿಪರತೆಗೆ ಸಿಕ್ಕ ಕಿರೀಟವಷ್ಟೇ ಅಲ್ಲ, ಅದು ಕನ್ನಡಿಗರು ಅವರ ಮೇಲಿಟ್ಟಿರೋ ಭರವಸೆ. ಕ್ಯಾಮೆರಾ ಮುಂದೆ ಅವರು ತೋರಿಸೋ ಆ ಗಂಭೀರತೆ ಬರೀ ನಟನೆಯಲ್ಲ, ಅದು ಸಮಾಜದ ಬಗ್ಗೆ ಅವರಿಗಿರೋ ಕಾಳಜಿ. ಇವತ್ತಿನ ದಿನಗಳಲ್ಲಿ ಒಬ್ಬ ನಿರೂಪಕನನ್ನ ಜನ ನಮ್ಮವರು ಅಂತ ಒಪ್ಪಿಕೊಳ್ಳೋದಷ್ಟು ಸುಲಭ ಅಲ್ಲ. ಆದ್ರೆ ರಂಗನಾಥ್ ಆ ಪ್ರೀತಿಯನ್ನ ಕಷ್ಟಪಟ್ಟು ಸಂಪಾದಿಸಿದ್ದಾರೆ. ರಂಗನಾಥ್ ಅವರ ಲೈಫ್ ಸ್ಟೋರಿಯಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ. ಈ ಟಿವಿಯಲ್ಲಿ ಕೆಲಸ ಮಾಡುವಾಗ ಸಿಕ್ಕ ರಾಧಿಕಾ ಅವರ ಜೊತೆಗಿನ ಸ್ನೇಹ 100 ಕಾಲದ ಅನುಬಂಧಕ್ಕೆ ಮುನ್ನುಡಿ ಬರೆಯಿತು. ವಿಶೇಷ ಅಂದ್ರೆ ರಾಧಿಕಾ ಅವರಿಗೂ ನ್ಯೂಸ್ ಫೀಲ್ಡ್ನ ನಾಡಿ ಮಿಡಿತ ಗೊತ್ತು. ಅದೇ TV9 ವಾಹಿನಿಯಲ್ಲಿ 16 ವರ್ಷ ಕೆಲಸ ಮಾಡಿದ್ದಾರೆ. ಒಬ್ಬರ ಕೆಲಸವನ್ನ ಇನ್ನೊಬ್ಬರು ಗೌರವಿಸುತ್ತಾ ಸಂಸಾರ ಅನ್ನೋ ನೌಕೆನ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ. ಬಹಳ ವರ್ಷಗಳ ಕಾಯುವಿಕೆಯ ನಂತರ ಅವರ ಬಾಳಿಗೆ ಬಂದ ಪುಟ್ಟ ಮಗಳು ಇಡೀ ಮನೆಯ ಸಂಭ್ರಮವನ್ನೇ ಬದಲಿಸಿದ್ದಾಳೆ. ರಂಗನಾಥ್ ಭಾರದ್ವಾಜ್ ಅಂದ್ರೆ ಬರೀ ಒಬ್ಬ ನ್ಯೂಸ್ ಆಂಕರ್ ಅಲ್ಲ, ಅವರು ಕನ್ನಡಿಗರ ಪಾಲಿಗೆ ಭರವಸೆಯ ಧ್ವನಿ. ಅಬ್ಬರವಿಲ್ಲದೆಯೂ ಸುದ್ದಿಯನ್ನ ತಲುಪಿಸಬಹುದು, ಕಿರುಚಾಡದೆಯೂ ಸತ್ಯವನ್ನ ಸಾಬೀತು ಮಾಡಬಹುದು ಅಂತ ತೋರಿಸಿಕೊಟ್ಟ ಸೌಮ್ಯ ಶಕ್ತಿ. ಅವರ ಈ ಮಾಧ್ಯಮ ಪ್ರಯಾಣ ಹೀಗೆ ಮುಂದುವರಿಯಲಿ. ಗೆಳೆಯರೇ, ನಮ್ಮ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.